ಗ್ಯಾಸ್ಟ್ರೈಟಿಸ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯಾಸಗಳನ್ನು ಮಾಡೋಣ. ಅಗ್ನಿಸಾರ ಕ್ರಿಯೆ, ಇದು ಒಂದು ಯೋಗಿಕ ಕ್ರಿಯೆ ಆಗಿರ್ತದೆ. ಷಟ್ಕ್ರಿಯೆಯಲ್ಲಿ ಒಂದು ಅಭ್ಯಾಸ ಆಗಿರ್ತದೆ. ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲನ್ನು 1 ಫೂಟ್ನಷ್ಟು ದೂರ ಇಡಬೇಕು ಅಥವಾ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇಟ್ಕೊಳ್ಬೇಕು. ಮತ್ತೆ ಉತ್ಕಟಾಸನಕ್ಕೆ ಬರಬೇಕು. ಶ್ವಾಸ ಬಿಡ್ತಾ ಮಂಡಿಯನ್ನು ಬಗ್ಗಿಸಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಭುಜವನ್ನು ಹಿಂದಕ್ಕೆ ರೋಲ್ ಮಾಡ್ಕೊಳ್ಳಿ. ಎರಡೂ ಹಸ್ತವನ್ನು ತೊಡೆಯ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು. ನಂತರ ಶ್ವಾಸ ದೀರ್ಘವಾಗಿ ತೆಗೆದುಕೊಳ್ತಾ ಹೊಟ್ಟೆಯನ್ನು ಮುಂಭಾಗಕ್ಕೆ ತಗೊಂಡು ಬರಬೇಕು. ಶ್ವಾಸ ಬಿಡ್ತಾ ಹೊಟ್ಟೆಯನ್ನು ಆದಷ್ಟು ಅಕ್ಕಳಿಸಿ ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇನ್ಹೇಲ್, ಬಲ್ಜ್ ಔಟ್ ದ ಆಬ್ಡಮನ್. ಎಕ್ಸೇಲ್, ಕಾಂಟ್ರಾಕ್ಟ್ ದ ಆಬ್ಡಮನ್. ಇದೇ ರೀತಿ 20ರಿಂದ 25 ರೌಂಡ್ ಅಭ್ಯಾಸ ಮಾಡಬೇಕು. ದಿನನಿತ್ಯ ಅಭ್ಯಾಸ ಮಾಡ್ತಾ 100 ಬಾರಿ ಅಭ್ಯಾಸ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಈ ಅಭ್ಯಾಸವನ್ನು ಮಾಡಬೇಕು. ಈ ಅಭ್ಯಾಸ ಮಾಡುವುದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ, ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಅನುಕೂಲವಾಗ್ತದೆ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಂದಿನ ಆಸನ ಅಭ್ಯಾಸಗಳಲ್ಲಿ ಮೊದಲನೇದಾಗಿ ಪಾದಾಂಗುಷ್ಟಾಸನ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲನ್ನು ದೂರವಾಗಿಟ್ಕೊಳ್ಳಿ. 1 ಫೀಟ್ ಅಥವಾ 1 ಫೂಟ್ ಅಥವಾ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಪಾದದ ಅಂಗುಷ್ಟವನ್ನು ಹಿಡ್ಕೊಳ್ಳಿ ಅಥವಾ ಪಾದದ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಮೊಣಕೈಯನ್ನು ದೂರ ತೆಗೆದುಕೊಂಡು ಹೋಗ್ತಾ ಇನ್ಹೇಲ್, ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡ್ತಾ ನಿಮ್ಮ ತಲೆಯನ್ನು ಕಾಲ ಮಧ್ಯಭಾಗಕ್ಕೆ ತಗೊಂಡು ಬನ್ನಿ. ಸಾಧ್ಯ ಆದಷ್ಟು ಮಟ್ಟಿಗೆ ದೀರ್ಘ ಉಸಿರಾಟ ಮಾಡ್ತಾ ಹೊಟ್ಟೆಯನ್ನು ಸರಿಯಾಗಿ ಕಾಂಟ್ರಾಕ್ಟ್ ಮಾಡ್ತಾ ಈ ಅಭ್ಯಾಸವನ್ನು ಮಾಡಬೇಕು. ಹೊಟ್ಟೆಯ ಸಮಸ್ಯೆಗಳಿಗೆ ಆಸನ ಅಭ್ಯಾಸ ಮಾಡುವಾಗ ಹೊಟ್ಟೆಯ ಮೂವ್ಮೆಂಟ್ ತುಂಬ ಅಗತ್ಯ. ಸೊ ಸರಿಯಾಗಿ ಯೋಗ ಚಿಕಿತ್ಸಕರಲ್ಲಿ ಸಲಹೆಯನ್ನು ಪಡ್ಕೊಂಡು ಅಭ್ಯಾಸವನ್ನು ಮಾಡಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ, ಕೈಯನ್ನು ಬಿಡಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಕಾಲನ್ನು ಜೋಡಿಸಿ. ಮುಂದಿನ ಅಭ್ಯಾಸ ಪಾರ್ಶ್ವಕೋನಾಸನ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲನ್ನು ದೂರ ಇಟ್ಕೊಳ್ಳಿ. 1.5 ಮೀಟರ್ ಅಥವಾ 1.5 ಕಾಲಿನಷ್ಟು ಅಗಲ. ಕೈಯನ್ನು ಶೋಲ್ಡರ್ ವಿಡ್ತ್ ಅಥವಾ ಶೋಲ್ಡರಿಗೆ ಸಮಾಂತರವಾಗಿ ಇಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲ ಕಾಲನ್ನು ಬಲಗಡೆಗೆ ತಿರುಗಿಸಿ, ಮಂಡಿಯನ್ನು 90 ಡಿಗ್ರಿ ಬಗ್ಗಿಸಿ, ಬಲ ಕೈಯನ್ನು ಬಲಪಾದದ ಬಲಭಾಗದಲ್ಲಿ ಊರಿ, ಎಡ ಕೈಯನ್ನು ಕಿವಿಗೆ ತಾಗಿಸ್ತಾ ಮುಂದಕ್ಕೆ ಚಾಚಿ. ಹಸ್ತ ಅಗ್ರ ದೃಷ್ಟಿ ಮಾಡಬೇಕು. ಕೈ ಬೆರಳ ತುದಿಯನ್ನು ನೋಡಬೇಕು. ದೀರ್ಘವಾಗಿ 5 ಉಸಿರಾಟ ಮಾಡಿ ನಂತರ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಈ ಅಭ್ಯಾಸವನ್ನು ಮಾಡುವುದರಿಂದ ಹೊಟ್ಟೆಯ ಭಾಗಕ್ಕೆ ಮಸಾಜಿಂಗ್ ಎಫೆಕ್ಟ್ ಸಿಗ್ತದೆ. ಹಾಗೆ ಹೊಟ್ಟೆಯ ಅಂಗಗಳಿಗೆ ಅವುಗಳು ಉತ್ತಮ ಕೆಲಸವನ್ನು ಮಾಡುವಂತೆ ಮಾಡುತ್ತದೆ. ಉಸಿರಾಟದ ಮೇಲೆ ಸರಿಯಾದ ಗಮನ ಇಟ್ಕೊಂಡು ಆಸನ ಅಭ್ಯಾಸ ಮಾಡಬೇಕು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಪಾದವನ್ನು ಮುಂದಕ್ಕೆ ತಿರುಗಿಸಿ, ಶ್ವಾಸ ಬಿಡ್ತಾ ಬಲ ಕಾಲನ್ನು ಎಡ ಕಾಲಿಗೆ ಸೇರಿಸಿ. ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನಾಸನ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲನ್ನು 1 ಮೀಟರ್ ಅಥವಾ ನಿಮ್ಮ 1 ಕಾಲಿನಷ್ಟು ದೂರ ಇಟ್ಕೊಳ್ಳಿ. ಹಿಂದಕ್ಕೆ ನಮಸ್ತೆ ಮಾಡಬೇಕು. ಸ್ಕ್ಯಾಪ್ಯುಲಾರ್ ಬೋನ್ ಅಥವಾ ಬೆನ್ನು ಪ್ಲೇಟಿನ ಮಧ್ಯಭಾಗಕ್ಕೆ ಕೈಗಳು ಬರಬೇಕು. ಶೋಲ್ಡ್ರನ್ನು ಹಿಂದಕ್ಕೆ ರೋಲ್ ಮಾಡಿ, ಎಲ್ಬೋಸ್ ಹಿಂದಕ್ಕೆ ಹೋಗಲಿ. ಶ್ವಾಸ ಬಿಡ್ತಾ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ, ಎಡಪಾದವನ್ನು 45 ಡಿಗ್ರಿ ತಿರುಗಿಸ್ಬೇಕು. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆಯನ್ನು ಮಂಡಿಗೆ ಅಥವಾ ಗಲ್ಲವನ್ನು ಮಂಡಿಗೆ ತಾಗಿಸಿ. ಮೂಗಿನ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ. ಎಲ್ಲ ಆಸನಗಳಲ್ಲೂ ಹೊಟ್ಟೆಯ ಮೂವ್ಮೆಂಟಿಗೆ ಸರಿಯಾದ ಗಮನ ಕೊಡಿ. ಹಾಗೆ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಎಕ್ಸೇಲ್, ಎಡಪಾದವನ್ನು ಎಡಗಡೆಗೆ ತಿರುಗಿಸಿ. ಇನ್ಹೇಲ್, ತಲೆ ಎತ್ತಿ. ಎಕ್ಸೇಲ್, ಮುಂದೆ ಬಗ್ಗಿ. ಬೆನ್ನನ್ನು ನೇರವಾಗಿಟ್ಕೊಂಡು ಮುಂದೆ ಬಗ್ಗುವುದು ಉತ್ತಮ.
ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಪಾದವನ್ನು ಮುಂದಕ್ಕೆ ತಿರುಗಿಸಿ ಕಾಲನ್ನು ಜೋಡಿಸಿ.